ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ನಾವು ಲಾಸ್ಟ್ ವೀಕ್ ಕೂಡ ಒಂದು ಎಪಿಸೋಡ್ ಮಾಡಿದ್ವಿ. ನಿಮಗೆಲ್ಲ ತುಂಬಾ ಇಷ್ಟ ಆಯಿತು. ನಾವು ಮಾಡಿರೋ ಅಕ್ಕಿಗಳೆಲ್ಲ ತೋರಿಸಿದ್ವಿ. ನೀವು ಕೂಡ ತುಂಬ ಜನ ಕಮೆಂಟ್ ಮಾಡಿದ್ರಿ. ಪರ್ಸ್ನಲಾಗಿ ಫೋನ್ ಮಾಡಿ ಕೂಡ ತುಂಬ ಜನ ವಿಶ್ ಮಾಡಿದ್ರಿ. ತುಂಬ ಚೆನ್ನಾಗಿದ್ದಾವೆ ಸರ್ ಅಕ್ಕಿಗಳು, ಬರೋ ವರ್ಷಕ್ಕೆಲ್ಲ ಇನ್ನೂ ತುಂಬ ಚೆನ್ನಾಗಿ ಆಡುತ್ತೆ ಅಂತೇಳಿ ತುಂಬ ಜನ ಪರ್ಸ್ನಲಾಗೂ ಫೋನ್ ಮಾಡಿ ಹೇಳಿದ್ರಿ. ಆಮೇಲೆ ನೋಡಿ, ಯಾವ್ಯಾವ ದಾವಡಿಗಳ್ದು 2024ರಲ್ಲಿ ಚೆನ್ನಾಗಿ ಆಡ್ತು ಅಂತೇಳಿ ಕೆಲವೊಂದು ದಾವಡಿಗಳೆಲ್ಲ ನಮಗೆ ನೆನಪಿರೋ ಅಂಥದ್ದು ಹೇಳಿದ್ವಿ. ಅದರಲ್ಲಿ ತುಂಬ ಜನ ಕೂಡ ನಮ್ಗೆ ಪರ್ಸ್ನಲಾಗಿ ಫೋನ್ ಮಾಡಿ ಥ್ಯಾಂಕ್ಸ್ನ ತಿಳಿಸಿದ್ದೀರಾ. ನಾವು ಕೂಡ ನಿಮಗೆ ಥ್ಯಾಂಕ್ಸ್ನ ತಿಳಿಸ್ತೀವಿ. ಯಾಕಂದರೆ ಒಂದು ಒಳ್ಳೆ ಅಕ್ಕಿನ ಬಿಟ್ಟು ನೀವು ಒಂದು ಒಳ್ಳೆ ಎಂಟರ್ಟೈನ್ ಮಾಡಿದ್ದೀರಾ ಎಲ್ಲರನ್ನೂ ಅಂತೇಳಿ ನಾವು ಕೂಡ ನೀವು ಯಾರ್ಯಾರು ಆಡಿಸಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ಸ್ನ ತಿಳಿಸ್ತೀವಿ. ಅದೇ ರೀತಿ ನೋಡಿ ಫ್ರೆಂಡ್ಸ್, ಈಗ ಸುಮಾರು ದಾವಡಿಗಳು ಮರ್ತೋಗ್ಬಿಟ್ಟಿದ್ದೆ. ಈಗ ನಾನು ಲಾಸ್ಟ್ ವೀಕು ಕೂಡ 2-3 ಸತಿ ನಿಮಗೆ ಸಾರಿ ಕೇಳಿದ್ದೀನಿ. ಯಾರ್ದಾದ್ರು ಮರ್ತೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತೇಳಿ. ನಾವು ಕೂಡ ತುಂಬ ದಾವಡಿಗಳು ಮರ್ತೋಗ್ಬಿಟ್ಟಿದ್ವಿ. ನೋಡಿ, ನಮ್ಮ ಸ್ನೇಹಿತರು ತುಂಬ ಜನ ಫೋನ್ ಮಾಡಿ ಗ್ಯಾಪ್ನಿಸಿದ್ರು. ಸರ್ ನೋಡಿ, ಅದೊಂದು ದಾವಡಿ ಚೆನ್ನಾಗಿ ಆಡಿತ್ತು, ಅದೊಂದು ಮರ್ತೋಗಿದ್ದೀರಾ. ಆಮೇಲೆ ಇದೊಂದು ದಾವಡಿ ಚೆನ್ನಾಗಿ ಆಡಿತ್ತು ನೋಡಿ, ಇದು ಮರ್ತೋಗಿದ್ದೀರಾ ಅಂತೇಳಿ ಸುಮಾರು ಜನ ನಮ್ಮ ಸ್ನೇಹಿತರುಗಳು ಫೋನ್ ಮಾಡಿ ಗ್ಯಾಪ್ನಿಸಿದ್ರು. ಸರ್ ನೋಡಿ, ಇಂಥ ದಾವಡಿಗಳೆಲ್ಲ ಆಡಿತ್ತು, ನೀವು ಮರ್ತೋಗಿದ್ದೀರಾ ಅಂತೇಳಿ. ಅವ್ರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ನ ತಿಳಿಸ್ತೀನಿ. ಯಾಕಂದರೆ ನೋಡಿ ಫ್ರೆಂಡ್ಸ್, ಎಲ್ಲ ಗ್ಯಾಪ್ನೇ ಇರಲ್ಲ. ಆಮೇಲೆ ಎಲ್ಲ ಟೂರ್ನಮೆಂಟು ನಾವು ಕಟ್ಟಿರಲ್ಲ. ಹಂಗಾಗಿ ಅದು ಬೇರೆ ಟೂರ್ನಮೆಂಟ್ಗಳ್ಗೆ ಆಡಿರುತ್ತೆ, ನಮ್ಗೆ ಅಷ್ಟು ಐಡಿಯಾ ಇರಲ್ಲ. ಹಂಗಾಗಿ ನೋಡಿ, ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಗ್ಯಾಪ್ನಿಸಿದ್ರು. ನೋಡಿ ಸರ್, ಇದು ಎಲ್ಲ ಆಡಿದ್ದಾವೆ ಅಂತೇಳಿ. ನೋಡಿ, ಅದರಲ್ಲಿ ಒಂದು ಮನ್ವಿತ್ ಲಾಫ್ಟ್ ಅಂತೇಳಿ ಮೂಡ್ಲುಪಾಳ್ಯ ಧೂಮ ಎಣ್ಣದು ತುಂಬ ಚೆನ್ನಾಗಿ ಆಡುತ್ತೆ. ಅವರು ಕೂಡ ಸುಮಾರು ರೌಂಡು 10 ಅವರ್ ಮೇಲೆಲ್ಲ ಬಿಟ್ಟಿದ್ದಾರೆ, 11 ಅವರ್ ಮೇಲೆ. ಅದೊಂದು ದಾವಡಿ. ಆಮೇಲೆ ನೋಡಿ, ನಮ್ಮ ರಾಜರಾಜೇಶ್ವರ ನಗರದಲ್ಲಿ ನಮ್ಮ ತಪಸೀರಾವೆ ಸ್ವಾಮಿ ದಾವಡಿ, ಅವರು ಕೂಡ ಅಷ್ಟೇ, ನಮ್ಮ ಶ್ರೀನಿವಾಸ್ ಗೌಡರು ತುಂಬಾ ಚೆನ್ನಾಗಿ ಒಳ್ಳೊಳ್ಳೆ ಟೈಮ್ ಬಿಟ್ಟರು. ಅದೇ ರೀತಿ ನೋಡಿ, ಅವ್ರ ಬ್ರದರು ರಮೇಶ್ ಗೌಡ ಸರ್, ಅವರು ಕೂಡ ಅಷ್ಟೇ ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ತುಂಬಾ ಒಳ್ಳೊಳ್ಳೆ ಟೈಮ್ಗಳು ಬಿಟ್ಕೊಂಬಂದರು. ನಿಮ್ಗೆಲ್ಲರಿಗೂ ಗೊತ್ತು, ಅವ್ರದ್ದು ಮಕ್ಷಿ ಲೈನ್ಗಳು ಗುಲ್ದಾರ್ಗಳೆಲ್ಲ ಫೇಮಸ್ಸು. ಅದೇ ರೀತಿ ಅವ್ರ ಮಕ್ಷಿಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟರು ನಮ್ಮ ರಮೇಶ್ ಗೌಡರು ಚಾಮರಾಜಪೇಟೆಯಲ್ಲಿ. ನೋಡಿ, ಅದು ಬಿಟ್ಟರೆ ನಮ್ಮ JC ರೋಡು ಮಹಾಬಲೇಶ್ವರ ದಾವಡಿ ಅಂತೇಳಿ ನಮ್ಮ ಮಧು ಸಾರನ್ ಟೀಮ್ ಅವರು ಕೂಡ ಅಷ್ಟೇ ಈ ವರ್ಷ ತುಂಬಾ ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟರು. ಆಮೇಲೆ ಪಟ್ಟಗಳೇ ಒಳ್ಳೊಳ್ಳೆ ಲಾಂಗ್ ಟೈಮ್ ಮಾಡ್ತಾವ್ರ ಮನೇಲಿ. ಅವರು ಕೂಡ ಸುಮಾರು ಒಂದು 10 ಅವರ್ ಮೇಲೆ 11 ಅವರ್ ಮೇಲೆ ಒಂದು 2-3 ರೌಂಡ್ ಅಕ್ಕಿ ಬಿಟ್ಟರು ಈ ವರ್ಷ. ನಮ್ಮ JC ರೋಡ್ ಮಹಾಬಲೇಶ್ವರ ದಾವಡಿ ಮಧು ಸಾರನ್ ಟೀಮ್ ಅವ್ರದ್ದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತು. ನೋಡಿ, ಅದೇ ರೀತಿ ಇನ್ನೊಂದು ಹೇಳಬೇಕು ಅಂದರೆ, ಹೋದ ವರ್ಷ ಒಂದು ಕಲ್ಲಿ ಪಟ್ಟನೇ ಅವ್ರದ್ದು ಒಂದು 12 ಅವರ್ ಮೇಲೆ ಆಡಿತ್ತು, ಗಣೇಶ್ ಲಾಫ್ಟ್ ಅಂತೇಳಿ ಬೊಮ್ಮನಹಳ್ಳಿಲಿ. ನೋಡಿ, ಅವರು ಕೂಡ ಈ ವರ್ಷ ಸುಮಾರು ಒಂದು 2-3 ಥರ ವೆರೈಟಿ ಅಕ್ಕಿಗಳು ಬಿಟ್ಟರು. ಅವ್ರದ್ದು ಕೂಡ ತುಂಬಾ ಒಳ್ಳೊಳ್ಳೆ ಟೈಮ್ ಆಡ್ತು. ನನಗೆ ಗೊತ್ತಿರೋಂಗೆ ಒಂದು 12 ಅವರ್ 12.25 ಅವರ್ ಮೇಲೇ ಒಂದು 2-3 ರೌಂಡ್ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅದು ನೋಡಿ, ದಾವಡಿ ತುಂಬಾ ಹಳ್ಳ. ಅದು ಆ ಹಳ್ಳಕ್ಕೆ ಹೋಗಿ ಕುತ್ಕೊಳ್ಳುತ್ತೆ ಅಕ್ಕಿ. ನಮಗೂ ಕೂಡ ನೋಡಿ ತುಂಬಾ ಸಂತೋಷ ಆಯಿತು. ನೋಡಿ, ಅದೊಂದು ದಾವಡಿ. ಇನ್ನು ಅದು ಬಿಟ್ಟರೆ ಓಂಕಾರೇಶ್ವರ ಲಾಫ್ಟ್ ಅಂತೇಳಿ ನಮ್ಮ ದೊಡ್ಡಯ್ಯನ ಟೀಮ್ ಅವ್ರ ಸ್ನೇಹಿತರ ಹೆಸರುಗಳು ನನಗೆ ಅಷ್ಟು ಗೊತ್ತಿಲ್ಲ, ಅವರೊಬ್ಬರ ಹೆಸರು ಗೊತ್ತು. ನೋಡಿ, ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಆಡ್ತು. ಒಂದು 2-3 ರೌಂಡ್ ಮೇಲೇ 10 ಅವರ್ ಮೇಲೆ ಆಡ್ತು ಅದೊಂದು. ಆಮೇಲೆ ನೋಡಿ, ಮೈಸೂರಲ್ಲಿ ನಮ್ಮ ಶಶಿ ಸರನ್ ಟೀಮ್ ಅವ್ರದ್ದು ಕೂಡ ಒಂದು ತಾಮ್ರಲ್ಲೂ ಕಡ್ಡಿ ಬಾಲ ಕಟ್ಕೊಂಡೆ 11 ಅವರ್ ಮೇಲೆ ಆಡ್ತು. ಆಮೇಲೆ ಹುಬ್ಳಿಲಿ ನಮ್ಮ ಟೋನಿ ಸರ್ ಅವ್ರದ್ದು ಕೂಡ ಒಂದು 10 ಅವರ್ ಚಿಲ್ಲರೆ ತುಂಬಾ ಚೆನ್ನಾಗಿ ಆಡ್ತು. ನಮ್ಮ ಕಮಲಾನಗರದಲ್ಲೂ ಅಷ್ಟೇ ಮಾರುತಿ ದಾವಡಿ, ಅದು ಕೂಡ ಧೂಮ ಹೆಣ್ಣು, ಏನು ಹೇಳೋದೇ ಬೇಕಾಗಿಲ್ಲ. ಅದು ಕೂಡ ಈ ವರ್ಷ ಪ್ರತಿ ವರ್ಷದಂತೆಯೇ ಅದು ಕೂಡ 4-5 ವರ್ಷದಿಂದ ಆಡ್ಕೊಂಡು ಬರ್ತಾನೆ ಇದೆ. ಈ ವರ್ಷವೂ ಕೂಡ ತುಂಬಾ ಒಳ್ಳೆ ಟೈಮ್ ಮಾಡಿದೆ ಧೂಮ ಹೆಣ್ಣು, ಅದು ಕೂಡ ಒಂದು ಒಳ್ಳೆ ಟೈಮ್ ಮಾಡಿದೆ. ಈಗ ನೋಡಿ, ನಮ್ಮ ಸ್ನೇಹಿತರುಗಳು ಗ್ಯಾಪ್ನಿಸಿರೋದ್ರಲ್ಲಿ ಇಷ್ಟು ದಾವಡಿಗಳಿಗೆ ನೆನಪಿಸಿದ್ದಾರೆ. ಸರ್, ಇದೆಲ್ಲ ಲಾಂಗ್ ಟೈಮ್ ಮಾಡಿದೆ ಅಂತೇಳಿ. ಅದು ನಾನು ಈ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಂದು ಸೆಕೆಂಡ್ ಕಂಗ್ರ್ಯಾಚುಲೇಷನ್ನ ತಿಳಿಸ್ತಾ ಇದ್ದೀನಿ. ಈಗಲೂ ಹೇಳ್ತಾ ಇದ್ದೀನಿ, ಇನ್ನೂ ಯಾರ್ದಾದ್ರು ಮರ್ತೋಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ. ಫ್ರೆಂಡ್ಸ್ ನೋಡಿ, ಆಮೇಲೆ ಈಗ ಸೀಸನ್ ಆದಮೇಲೂ ಕೂಡ ನಾವೇನು ರೆಸ್ಟ್ ತೊಗೊಂಡಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ನಾವು 365 ದಿವಸನೂ ಬೆಳಿಗ್ಗೆ ಹೊತ್ತು ಬಂದು ಅಕ್ಕಿಗಳು ಆಡಿಸಿ ಅದನ್ನೆಲ್ಲ ನೋಡಿ ಹೆಲ್ತ್ ಕಂಡೀಷನ್ ಎಲ್ಲ ನೋಡಿನೇ ನಾವು ಕೂಡ ಕೆಲ್ಸಗಳಿಗೆ ಬಿಸ್ನೆಸ್ ಮಾಡೋದಕ್ಕೆ ಹೋಗೋದು. ನೋಡಿ, ಅದೇ ರೀತಿ ನಾವು ಸೀಸನ್ ಆದರೂ ಕೂಡ ಅಕ್ಕಿಗಳು ಆಡಿಸ್ತಾಯಿದ್ವಿ. ಅದರಲ್ಲಿ ಕೆಲವೊಂದೆಲ್ಲ ಚೆನ್ನಾಗಿ ಏಟ್ ಎತ್ಕೊಂಡು ಪರ್ಫಾರ್ಮೆನ್ಸ್ ಮಾಡ್ತು. ಅದನ್ನು ಕೆಲವೊಂದೆಲ್ಲ ರೆಕ್ಕೆ ಹೊಡೆದು ಬರೋ ವರ್ಷ ಆಡ್ಸೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಅದನ್ನು ತೋರಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿರಿ, ಅದರಲ್ಲಿ ಯಾವ ಅಕ್ಕಿ ಇಷ್ಟ ಆಯಿತು, ಯಾವ ಅಕ್ಕಿ ನಿಮಗೆ ಬರೋ ವರ್ಷ ಒಳ್ಳೆ ಹೆಸರು ಮಾಡ್ಬೋದು ನಮ್ಮ ದಾವಡಿಯಲ್ಲಿ ಅಂತೇಳಿ ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮುಖಾಂತರ ಹೇಳಿ ಫ್ರೆಂಡ್ಸ್. ನೋಡಿ, ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದೊಂದು ತಾಮ್ರಲ್ಲು. ನೋಡಿ, ಇದು ಇವಾಗ ದಸ್ತಾ ಆಗ್ಬಿಟ್ಟೈತೆ. ನೋಡಿ, ಇವೆಲ್ಲ ಸೀಸನಲ್ಲಿ ಛತ್ರಿ ಮೇಲೆ ಹಾಕ್ಕೊತಾ ಇದ್ವಿ. ನೋಡಿ, ಈಗ ದಸ್ತಾಕರಿ ಬರ್ತಾಯಿದೆ ಫ್ರೆಂಡ್ಸ್. ನೋಡಿ, ಇದೊಂದು 2-2.5 ಅವರ್ ಆಡಿದೆ, ಒಳ್ಳೆ ಏಟ್ ಎತ್ಕೊಂತು. ಹಂಗಾಗಿ ಬರೋ ವರ್ಷ ಬಿಡೋಣ ಅಂಥೇಳಿ ನಿಲ್ಲಿಸಿದ್ದೀವಿ. ನೋಡಿ ಫ್ರೆಂಡ್ಸ್, ನೀವು ಕಣ್ಣು ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಈ ಅಕ್ಕಿ ಏನು ಬರೋ ವರ್ಷ ನಮ್ಮ ದಾವಡಿಯಲ್ಲಿ ಒಂದು ಒಳ್ಳೆ ಹೆಸರು ಮಾಡ್ಬೋದಾ, ಬಾಜಿ ಹೆಂಗೆ ಬರ್ಬೋದು ಏನು ಅಂತೇಳಿ.
ನೋಡಿ ಇದ್ರ ಅಪ್ಪ ಬಂದು ತಾಮ್ರಲ್ಲಿ ತಿರವಲು, ಅಮ್ಮ ಬಂದು ಮಕ್ಷಿ ಹಣ್ಣು ನೋಡಿ, ಅದರಲ್ಲಿ ತಾಮ್ರಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಬಿಡ್ತೀನಿ. ಫ್ರೆಂಡ್ಸ್ ನೋಡಿ ಇದೊಂದು ನೋಡಿ, ಇವಾಗ ಗುಲ್ದಾರ್ ಥರ ಇದೆ, ಮೋಸ್ಟ್ಲಿ ಆಮೇಲೆ ಮಕ್ಷಿ ಆಗ್ಬೋದಾ ಅಂತ ಅನ್ಕೊತೀನಿ ನಾನು. ನೋಡಿ ಇದು ಕೂಡ 4 ಕಲ್ಲಿ ಅಷ್ಟೇ. ಇದು ತುಂಬ ಚೆನ್ನಾಗಿ ಆಡಿ ಒಳ್ಳೆ ಗಟ್ಟಿ ಏಟ್ ಬಂತು ನೋಡಿ. ಇದಕ್ಕೆ ಬಾಲ ಹೊಡೆದಿದ್ವಿ, ಬಾಲ ಹೊಡೆದು ಬಿಟ್ಟಿದ್ವಿ. ಇದು ಕೂಡ ಒಂದು 2-2.5 ಅವರ್ ಆಡಿದೆ, ಏಟ್ ಹೆಚ್ಚಿಟ್ಟಿದ್ದೀವಿ ಇದನ್ನು ಕೂಡ. ನೋಡಿ ನೋಡ್ತಾ ಇದ್ದೀರಾ, ಕಣ್ಣು ಅನಾರಿ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ ಇದು ಕೂಡ ಅಷ್ಟೇ, ಅದ್ರ ಜೊತೆ ಪಟ್ಟನೆ ಈಗೇನು ಹಿಂದೆ ನೋಡಿದ್ರಿ ಅದ್ರದ್ದು ಜೊತೆ ಪಟ್ಟನೆ ನೋಡಿ. ಇದು ಕೂಡ ಅಷ್ಟೇ, ಇವಾಗ 4 ಕಲ್ಲಿ. ಇದು ಕೂಡ ಏಟ್ ಎತ್ಕೊಂಡು 1-1.5 ಅವರ್ ಆಡಿದೆ. ಅಂದರೆ ಫ್ರೆಂಡ್ಸ್ ನಾವೇನು ಅಂದರೆ ಬಾಲ ಹೊಡೆದಿರ್ತೀವಿ, ಏಟ್ ಎತ್ಕೊಂಡ್ಮೇಲೆ ಅದು 1-1.5 ಅವರ್ ಆಡಿದ್ರೂ ಸಾಕು. ಏನಂದರೆ ನಮಗೆ ಮೇಯ್ನ್ ಅದ್ರದ್ದು ಚಾಲು, ಅಂದರೆ ಯಾವ ರೀತಿ ಆಡುತ್ತೆ, ಗೇಮ್ ಹೆಂಗಿದೆ ಅಂತೇಳಿ ನೋಡ್ಕೊತೀವಿ ಅಷ್ಟೇ. ನೋಡಿಕೊಂಡು ಬರೋ ವರ್ಷಕ್ಕೆ ಇಟ್ಕೊತೀವಿ ಅದನ್ನು. ನೋಡಿ ಕಣ್ಣು ನೋಡ್ತಾ ಇದ್ದೀರಾ, ಇದಕ್ಕೂ ಕೂಡ ನೋಡಿ ಅನಾರಿ. ನೋಡಿ ಫ್ರೆಂಡ್ಸ್ ಬಿಡ್ತೀನಿ. ಫ್ರೆಂಡ್ಸ್ ನೋಡಿ ಇದೊಂದು ತಾಮ್ರಲ್ಲಿ ತಿರವಲು. ಫ್ರೆಂಡ್ಸ್ ನೋಡಿ ತಾಮ್ರಲ್ಲಿ ತಿರವಲು ಯಾವುದ್ರದ್ದು ಅಂದರೆ ನಮ್ಮದು ಯೂಟ್ಯೂಬ್ ಕಪ್ಗೆ ಒಂದು ತಾಮ್ರಲ್ಲಿ 13 ಅವರ್ ಆಡಿ ಹೊಟ್ಟೋಯ್ತಲ್ಲ ಫ್ರೆಂಡ್ಸ್, ಅದೇ ಅಪ್ಪಮ್ಮನಲ್ಲೇ ಬಂದಿರೋದು ಇದು. ಅಂದರೆ 13 ಅವರ್ ಆಡಿ ಹೋಗಿರೋ ತಾಮ್ರಲ್ಗೆ ತಮ್ಮ ಆಗಬೇಕಿದು. ನೋಡಿ ಕಣ್ಣು ನೋಡ್ತಾ ಇದ್ದೀರಾ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೇಗಿದೆ ಅಕ್ಕಿ ಅಂತೇಳಿ. ಫ್ರೆಂಡ್ಸ್ ನೋಡಿ ಇದೊಂದು ಪಿಲಂಕ ನೋಡಿ, ಮೋಸ್ಟ್ಲಿ ರೇಕ್ದಾರ ಆಗ್ಬೋದು ಅಂತ ಅನ್ಕೊತೀನಿ, ಬರ್ತಾಯಿದೆ ರೇಕು. ನೋಡಿ ಫ್ರೆಂಡ್ಸ್ ಇದು ಬಂದು 7 ಕಲ್ಲಿ ಪಟ್ಟ. ಇದು ಕೂಡ ಅಷ್ಟೇ, 1-1.5 ಅವರ್ 1-3 ಅವರ್ ಆ ಥರ ಆಡಿದೆ. ಏನಂದರೆ ಏಟೆಲ್ಲ ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ಪ್ರೆಷರಾಗಿ ಹೊಡಿಯುತ್ತೆ ಏಟು. ನೋಡಿ ಫ್ರೆಂಡ್ಸ್ ಇದೊಂದು ಪಿಲಂಕ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಏನಿದೆ ಬರೋ ವರ್ಷ ಆಡ್ಬೋದಾ ಏನು ಅಂತೇಳಿ. ಫ್ರೆಂಡ್ಸ್ ನೋಡಿ ಈಗೇನು ಹಿಂದೆ ನೋಡಿದ್ರಿ ಪಿಲಂಕ, ಅದ್ರದ್ದು ಜೊತೆ ಪಟ್ಟ ಇದು. ನೋಡಿ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಬಂದಿದೆ ನೋಡಿ, ಬಣ್ಣ ನೋಡಿ, ಲಾಲ್ ಕಟ್ ಎಲ್ಲ ಬಂದಿದೆ ಇಲ್ಲಿ, ಅದಕ್ಕೆ ಬಂದಿಲ್ಲ ನೋಡಿ. ನೋಡಿ ಇದು ಕೂಡ ಅಷ್ಟೇ 7 ಕಲ್ಲಿ. ನೋಡಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಪಿಲಂಕ, ಅದ್ರ ಜೊತೆ ಪಟ್ಟನೆ ಇದು.
ನೋಡಿ ಇದು ಅಷ್ಟೇ ಹೆಂಗಿದೆ ಅಂತೇಳಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ ಇದೊಂದು ಪಿಲಂಕ. ಫ್ರೆಂಡ್ಸ್ ನೋಡಿ ಇದೇನಂದರೆ ಹೆಣ್ಪಟ್ಟ ಆಯ್ತಿದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಆಡ್ತು, ಏಟೆಲ್ಲ ತುಂಬ ಚೆನ್ನಾಗಿ ಬಂತು, 9 ಕಲ್ಲಿ ಪಟ್ಟ. ಇವಾಗ ನೋಡಿ ವಿಂಗ್ಸ್ ಎಲ್ಲ ನೋಡಿ, ದಯವಿಟ್ಟು ಎಲ್ಲ ಕಮೆಂಟ್ ಮಾಡಿ ಇದು ವಿಂಗ್ಸ್ ಪ್ಯಾಟರ್ನ್ ಎಲ್ಲ ಹೆಂಗಿದೆ ಅಂತೇಳಿ. ನೋಡಿ ಬಾಲ ಕೂಡ ಅಷ್ಟೇ ಸಿಂಗಲ್ ಟೈಲು. ನೋಡಿ ಕಣ್ಣು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್ ಇದು ಹೆಂಗಿದೆ ಅಂತೇಳಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನೋಡಿ ಹೆಣ್ಪಟ್ಟ ಇದು. ಫ್ರೆಂಡ್ಸ್ ನೋಡಿ ಈಗ ನಾವು ಏಟ್ ಹೆಚ್ಚಿರೋದು ಸುಮಾರು ಒಂದು 6-7 ಅಕ್ಕಿ ತೋರಿಸಿದ್ದೀವಿ. ನೋಡಿ ಇದೆಲ್ಲ ಸೀಸನ್ ಆದಮೇಲೆ ಏಟ್ ಹೆಚ್ಚಿರೋವು. ಇದೇ ರೀತಿ ನಾವು ಬಿಡ್ತಾನೆ ಇರ್ತೀವಿ. ಒಳ್ಳೊಳ್ಳೆ ಅಕ್ಕಿಗಳು ಯಾವುದು ಒಳ್ಳೆ ಏಟ್ ಬರುತ್ತೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡು ಬರೋ ವರ್ಷ ಟೂರ್ನಮೆಂಟಿಗೆ ರೆಡಿ ಮಾಡ್ತೀವಿ. ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ ಯಾವ ರೀತಿ ಇದೆ ಅಂತೇಳಿ. ಫ್ರೆಂಡ್ಸ್ ನೋಡಿ ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳಿಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಲಿಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.